ನಿಜಕ್ಕೂ ತುಂಬ ಬೇಸರದ ಸಂಗತಿ. ಕಳೆದ 3 ವರ್ಷದಿಂದ ಇದೇ ಮನೆಗೆ ಬಂದಿದ್ವಿ. ಯಾಕೆಂತೇಳಿದ್ರೆ ಆ ಮನೆ ಹಿರೇ ಸೊಸೆ ಅಂದರೆ ಒಬ್ಬನೇ ಮಗ. ಆ ಮಗಗೆ ಮೊದಲನೇ ಮದುವೆ ಆಗಿತ್ತು. ಅದು ಕೂಡ 3 ವರ್ಷದ ಹಿಂದೆ ಇದೇ ಹುಡುಗಿ ತೀರ್ಕೊಂಡು ಹೋಗಿತ್ತು. ಈಗ ಅದೇ ಕಳೆದ 3 ವರ್ಷದ ನಂತರ ಈಗ ಇಲ್ಲಿ ಅಮ್ಮ ಮತ್ತು ಮಗ ಇಬ್ಬರು ಕೂಡ ನಮ್ಮ ಅಶ್ವಥ್ ನಗರ ತುಂಬ ಅಫಿಷಿಯಲ್ ಏರಿಯಾ. ಈ ಥರದ ಆಗಬಾರ್ದಿತ್ತು ಇಲ್ಲಿ. ಯಾಕೆಂದರೆ ಎಲ್ಲೋ ಒಂಥರ ಸಂಬಂಧಗಳ ಕೊರತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಈಗ ಅಲ್ಲಿ ಮಾತಾಡ್ತಾ ವಿಚಾರಿಸಿದಾಗ ಅವರ ಹೆಂಡತಿಗೆ ವಿಚಾರಿಸಿದಾಗ ಏನೋ ರಿಯಲ್ ಎಸ್ಟೇಟ್ ಮಾಡಬೇಕಿತ್ತು, ಒಂದು 3 ಕೋಟಿ ಕೇಳಿದ್ರು, ಹಂಗಾಗಿ ಏನೋ ಕೊಟ್ಟಿರಲಿಲ್ಲ, ತಾಯಿ ಮಗನಿಗೆ ಏನೋ ಮನಸ್ತಾಪ ಇತ್ತು ಅಂತ ಆ ಹುಡುಗಿನೇ ಹೇಳಿದ್ದೀಗ. ಪೊಲೀಸ್ನವ್ರು ಬಂದಿದ್ದಾರೆ. ಯಾಕೆಂದರೆ ಕೂಲಂಕುಷವಾಗಿ ಅವರು ಪರಿಶೀಲನೆ ಮಾಡಿದ ಹೊರತು ನಾವೇನು ಹೇಳಿದ್ರು ತಪ್ಪಾಗುತ್ತೆ. ಡೆತ್ ನೋಟ್ ಏನೋ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ 2 ಬಾಡಿನ ಇಳಿಸಿದ್ದಾರೆ. ಒಂದು ಅಂದರೆ ನನಗೆ 3 ಗಂಟೆ ಅಷ್ಟೊತ್ತಿಗೆ ಒಬ್ಬರು ನಮ್ಮ ಇಲ್ಲಿ ಸ್ಥಳೀಯ ನಿವಾಸಿಗಳೊಬ್ಬರು ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತೇಳಿ. ತಕ್ಷಣ ಬಂದ್ವಿ. ಅಷ್ಟರಲ್ಲಾಗಲೇ ಒಂದು ಬಾಡಿ ಇಳಿಸಿದ್ರು. ಇನ್ನೊಂದು ಬಾಡಿ ಹಾಗೇ ಇತ್ತು, ಅಂದರೆ ಆಕರ್ಷ್ ಬಾಡಿ ಹಾಗೇ ಇತ್ತು. ಬಂದ ನಂತರ ಪೊಲೀಸ್ನವರೆಲ್ಲ ಅಲ್ಲಿ ಎಲ್ಲ ನೋಡ್ತಾ ಇದ್ರು, ಏನೋ ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳಿದ್ರು. ಆ ಬಾಡಿನೂ ಕೂಡ ಕೆಳಗೆ ಇಳಿಸಿದ್ದಾರೆ. 2 ಬಾಡಿ ಕೆಳಗೆ ಇಳಿಸಿ ಈಗ ಅಡಿಷನಲ್ SP ಸಾಹೇಬರು ಕೂಡ ಬಂದಿದ್ದಾರೆ. ಈಗ ಹುಡುಗಿನ ವಿಚಾರಿಸ್ತಾ ಇದ್ದಾರೆ, ಆಕರ್ಷ್ ಅವರ ಹೆಂಡ್ತಿಗೆ ವಿಚಾರಿಸ್ತಾ ಇದ್ದಾರೆ. ಅವರು ದುಃಖದಲ್ಲಿರೋದ್ರಿಂದ ಏನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಏನಾಗಿದೆ ಏನು ಅಂತೇಳಿ. ನಾನು ಅಲ್ಲೇ ಸ್ಥಳದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ರಾತ್ರಿ ಅವ್ರು ಆಕರ್ಷ್ ಬೇಗ ಮಲ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಮತ್ತೇನೋ 2 ಗಂಟೆ ಟೈಮಲ್ಲಿ ಏನೋ ಅವ್ರ ಅತ್ತೆ ನನಗೆ ಫೋನ್ ಮಾಡಿದ್ರು, ಮಲ್ಕೋ ಬೆಳಗ್ಗೆ ಬರ್ತಾನೆ, ಬಂದಮೇಲೆ ಮಾತಾಡೋಂತ ಅಂತ ಹೇಳಿದ್ರು. ಮತ್ತು ಇವರು ಕೂಡ ನಾನು ಸಾಕಷ್ಟು ಮೆಸೇಜ್ ಮಾಡಿದೆ, ಅವ್ರೇನೂ ಆನ್ಸರ್ ಮಾಡಲಿಲ್ಲ. ಬೆಳಗ್ಗೆ 11 ಗಂಟೆ ಆದರೂ ಸಾಮಾನ್ಯ ಬೇಜಾರಾಗಿದ್ದಾರೆ, ಹಂಗಾಗಿ ಲೇಟಾಗಿ ಎದ್ದು ಬರ್ಬೋದೇನಂತ ನಾನು ಕಾಯ್ತಾ ಇದ್ದೆ. ಬರಲಿಲ್ಲ ಅಂತ ಹೇಳಿದ್ರು. ಸೊ ಕೆಲಸದವ್ರು ಬಂದಂಥ ಸಂದರ್ಭದಲ್ಲಿ ನಾನು ಧೈರ್ಯ ಮಾಡಿ ಬಾಗಿಲು ತಟ್ಟಿದೆ, ಯಾರೂ ಬಾಗಿಲು ತೆಗಿಲಿಲ್ಲ. ಹಾಗಾಗಿ ಸುಮಾರು ಒಂದು 2 ಗಂಟೆ ಟೈಮಲ್ಲಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ದುರ್ಗದಲ್ಲಿದ್ದಾರಂತೆ, ಹುಡುಗಿ ಮನೆ ಬಂದುಬಿಟ್ಟು ದುರ್ಗದಲ್ಲಿ. ತಂದೆ ತಾಯಿಗೆ ಫೋನ್ ಮಾಡಿದ್ವಿ, ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರ್ ಪೊಲೀಸ್ನವರೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ನೋಡ್ಬೇಕು ಸರ್ ಏನು ಕೂಲಂಕುಷವಾಗಿ ಏನು. ಇಲ್ಲ, ನಮಗೂ ವಾರದಲ್ಲಿ 1 ದಿನ ಅಥವಾ 2 ದಿನ ಅಂದರೆ ಹೋಗ್ತಾ ಬರ್ತಾ ದಾರಿಲಿ ಎದುರು ಬದ್ರು ಸಿಗೋವಂಥ ಹುಡುಗ. ತುಂಬ ಸೌಮ್ಯದ ಹುಡುಗ. ಯಾವಾಗಲೂ ಸಿಕ್ಕರೆ ಅಣ್ಣ ಅಂತಲೇ ನಮಗೆ ಕರೆಯೋದು. ಅಣ್ಣ ಚೆನ್ನಾಗಿದ್ದೀರಾ ಅಂತೇಳಿ ಮಾತಾಡಿಸ್ತಾ ಇದ್ದ ನಿಂತರೆ. ಅವ್ರ ತಾಯಿನೂ ಕೂಡ ಸೌಮ್ಯ ಸ್ವಭಾವದವರು. ಏನಪ್ಪ ಅಂತೇಳಿದ್ರೆ ಈ ಮನೆ ಅಂದರೆ ಇವರು ಬೈ ಮಾಡಿದ್ದು ಮನೇನ, ಆ ಮನೆ ಕಡ್ದಂಥವ್ರು ಕೂಡ ಮತ್ತೆ ಅದಾದ ನಂತರ ಇವ್ರ ತಂದೆನೂ ಡಾಕ್ಟ್ರೆ ಅವ್ಕೊಂಡ್ರು. ಈಗ ಬಂದಂಥ ಮೊದಲನೇ ಸೊಸೆ ಆ ಹುಡುಗಿ. ಈ ಮನೇಲಿ ಒಟ್ಟು ಈಗ 5 ತಕ್ಕಂಥ ಒಂದು ಪರಿಸ್ಥಿತಿ ಈ ಮನೆಯಲ್ಲೇ ಆಗಿದೆ. ತುಂಬ ಬೇಜಾರಾಗ್ತಾಯಿದೆ. ಯಾಕೆಂದರೆ ಅಕ್ಕಪಕ್ಕದಲ್ಲೂ ಕೂಡ ತುಂಬ ಜನ ವಾಸವಾಗಿರಬೇಕು. ಈ ಥರ ಆದರೆ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಆಗುತ್ತೆ. ಕುಟುಂಬದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ಲೂ ಕೂಡ ಅವರು ಅಕ್ಕಪಕ್ಕದ ಮನೆ ಗಲಾಟೆ ಆಗಲಿ, ಇನ್ನೊಬ್ರಿಗೆ ತೊಂದರೆ ಕೊಡುವಂಥವ್ರಲ್ಲ, ತುಂಬ ಸೌಮ್ಯ ಸ್ವಭಾವದವರು. ಏನಾಗಿದೆ ಅಂಥೇಳಿ ಈಗ ಪೊಲೀಸ್ ಎನ್ಕ್ವೈರಿಲಿ ಗೊತ್ತಾಗಬೇಕಾಗಿದೆ. ಹೌದು ಸರ್, ಅಂದರೆ ಈಗ ಆಕರ್ಷ ತಂದೆನೂ ಡಾಕ್ಟ್ರು, ತಾಯಿನೂ ಡಾಕ್ಟ್ರು, ರೋಟರಿ ಮೆಂಬರ್ ಕೂಡ ಆಗಿದ್ದಾರೆ. ತುಂಬ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ನಮಗೆ ಈಗ ಮೊದಲನೇದೊಂದು ಏನು ಅಲ್ಲಿಂದ ಅದಾದ ನಂತರ ನಾವು ಮನೆಗೆ ಬಂದು ಅವ್ರಿಗೆ ಸಮಾಧಾನ ಹೇಳ್ತಾ ಸುಮಾರು ಒಂದು 3-4 ಸರಿ ಅವ್ರ ಮನೆಗೂ ಕೂಡ ಬಂದು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದರಿಂದ ಅವ್ರ ಮನೆಗೆ ಬಂದು ಸ್ವಲ್ಪ ಸಂತಾನ ಹೇಳೋದು, ಆ ಥರ ಸಾಕಷ್ಟು ಬಾರಿ ಅವ್ರ ಮನೆಗೆ ಒಂದು 2-3 ಸರಿ ಹೋಗಿ ಸಮಾಧಾನ ಹೇಳಿದಂಥ ಸಂದರ್ಭದಲ್ಲಿ ಮಾತಾಡಿದಂಥ ತುಂಬ ಸೌಮ್ಯ ಸ್ವಭಾವದವರು. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಫೇಸ್ ಮಾಡೋಕ್ಕಾಗದೆ ಇವತ್ತು ಇಬ್ಬರು ಈ ಥರ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಕೂತು ಬಗೆಹರಿಸ್ಬೋದಿತ್ತು. 3 ಜನ ಅಂದರೆ ಸೊಸೆ, ಮಗ ಮತ್ತು ತಾಯಿ ಕೂತು ಬಗೆಹರಿಸ್ಬೋದಿತ್ತು. ಸಾಕಷ್ಟು ಅಂದರೆ ಹಣ ಇರ್ತಕ್ಕಂಥದ್ದೇ ಫ್ಯಾಮಿಲಿ. ಯಾಕೆಂದರೆ ಯಾರು ಕಡು ಬಡವರಲ್ಲ. ಯಾಕೆಂದರೆ ಬೆಳಗ್ಗೆ ಇದ್ದರೆ ಜೀವನ ಮಾಡಬೇಕು ಅಂದರೆ ದುಡಿಬೇಕು. ಆ ಥರ ಕುಟುಂಬಗಳೇ ಇವತ್ತು ಧೈರ್ಯವಾಗಿ ಇವತ್ತು ಜೀವನ ನಿಭಾಯಿಸ್ತಾ ಇದ್ದಾರೆ. ಇಷ್ಟೊಂದು ಆರ್ಥಿಕವಾಗಿ ಇದ್ದಂಥವ್ರು ಕೂತು ಮಾತಾಡಿಕೊಂಡು ಏನೋ ಒಂದು ಸ್ವಲ್ಪ ಮಾನಸಿಕವಾಗಿ ಇವತ್ತು ಧೈರ್ಯ ಕಳ್ಕೊಂಡಿದ್ದು ಈ ಘಟನೆಗಳಾಗಿದೆ. ಈಗ ಹುಡುಗಿ ಕೂಡ ಪಾಪ ಇನ್ನು ಯಾಕೆಂದರೆ ಇಡೀ ಫ್ಯಾಮಿಲಿಲಿ ಯಾರೂ ಇಲ್ಲ. ತಂದೆನೂ ತೀರ್ಕೊಂಡ್ರು, ತಾಯಿನೂ ತೀರ್ಕೊಂಡ್ರು, ಮಗನೂ ತೀರ್ಕೊಂಡ್ರು. ಈಗ ಹುಡುಗಿ ಒಂದೇ ಇದೆ. ಮುಂದಿನ ಜೀವನ ಏನು ಅಂತ ಗೊತ್ತಿಲ್ಲ. ಪೊಲೀಸ್ ವಿಚಾರಣೆ ನಂತರ ಅದು ಸರ್ ಇದೆ, ಒಮ್ಮರಡಿ ಅಂತೇಳಿ ಹಾಸ್ಪಿಟ್ಲ್ ಇದೆ, ತೋಟ ಇದೆ, ಎಲ್ಲ ಇದೆ. ಡೆತ್ ನೋಟಲ್ಲಿ ಕೂಡ ಬರ್ದಿದ್ದಾರೆ, ಏನೋ ಆಸ್ತಿ ಯಾರಿಗೆ ಸೇರಬೇಕು ಏನು ಅಂತೇಳಿ. ಪೊಲೀಸ್ ಎನ್ಕ್ವೈರಿಯಿಂದ ಅದೆಲ್ಲ ಗೊತ್ತಾಗಬೇಕು ಸರ್. ಪೊಲೀಸ್ನವ್ರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇನ್ಫಾರ್ಮ್ ಮಾಡಿದ ತಕ್ಷಣ ಬಂದಿದ್ದಾರೆ, ಬಂದೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಅಡಿಷನಲ್ SP ಅವರು ಕೂಡ ಬಂದಿದ್ದಾರೆ. ಹುಡುಗಿದು ವಿಚಾರಣೆ ಮಾಡ್ತಾಯಿದ್ದಾರೆ. ಕಂಪ್ಲೇಂಟ್ ಇನ್ನೂ ಕೊಟ್ಟಿಲ್ಲ. ತಂದೆ ತಾಯಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ 2 ಗಂಟೆಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಈಗ ಬಂದಿಲ್ಲ, ಇನ್ನು ಈಗ ಬರ್ತೀವಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ತಂದೆ ತಾಯಿಗಳ ಸಮ್ಮುಖದಲ್ಲಿ ಕಂಪ್ಲೇಂಟ್ ಅಂತ ಹೇಳಿ.